ಸಮಸ್ಯೆ ಇರೋದು ಒಳಗಡೆ, ಕಾಡ್ತಿರೋದು ಒಳಗಡೆ ಒಂಟಿತನ. ಅದನ್ನು ಒಪ್ಕೊಳ್ತಾ ಇಲ್ಲ ಅವನು, ಅದನ್ನು ಒಪ್ಕೊಳ್ಳೋಕೆ ರೆಡಿ ಇಲ್ಲ, ಅದನ್ನು ಸ್ವೀಕರಿಸೋಕೆ ರೆಡಿ ಇಲ್ಲ, ಅದ್ರ ಜೊತೆಗೆ ಇರೋಕೆ ರೆಡಿ ಇಲ್ಲ. ತನ್ನೊಳಗಿನ ಒಂಟಿತನದ ಜೊತೆ ಇರೋಕೆ ರೆಡಿ ಇಲ್ಲದೇ ಅದರಿಂದ ದೂರ ಹೋಗೋದಕ್ಕೆ ಆತ ಅನೇಕ ರೀತಿಯ ಅಭ್ಯಾಸಗಳನ್ನ ಮಾಡ್ಕೋತಾನೆ. ಸರಿ, ದೂರ ಆಯ್ತಾ? ಖಂಡಿತ ದೂರ ಆಗಲ್ಲ. ಅಲ್ಲಪ್ಪ, ಒಂಟಿತನ ಇರೋದು ಒಳಗಡೆ, ಅದಕ್ಕೆ ಹೊರಗಡೆ ಅಭ್ಯಾಸಗಳನ್ನ ಮಾಡ್ಕೊಂಡ್ರೆ ಅದು ಹೆಂಗೆ ದೂರ ಆಗುತ್ತೆ? ದೂರ ಆಗಲ್ಲ. ಯಾವ್ದಾರ ಅಭ್ಯಾಸ ಮಾಡ್ಕೊಳ್ಳಿ. ಕೆಲವ್ರಿಗೆ ಧ್ಯಾನ ಮಾಡೋ ಅಭ್ಯಾಸ ಇರುತ್ತೆ, ಕೆಲವ್ರಿಗೆ ಯೋಗ ಮಾಡೋದು, ಪ್ರಾಣಾಯಾಮ ಮಾಡೋದಿರುತ್ತೆ. ನೋಡಿ, ನಿಮಗೆ ಧ್ಯಾನ ಮಾಡೋ ಅಭ್ಯಾಸ ಇರುತ್ತೆ ಅಂದ್ಕೊಳ್ಳಿ. ನೀವು ಒಂದು ವಾರ ಧ್ಯಾನ ಮಾಡಿಲ್ಲ ಅಂದರೆ ನಿಮ್ಗೆ ಹುಚ್ಚಿಡ್ಬಿಡುತ್ತೆ. ಅದೇ ರೀತಿ ಕುಡಿಯೋ ಅಭ್ಯಾಸ ಇರುತ್ತಲ್ಲ, ಅವ್ರಿಗೂ ಒಂದು ವಾರ ಕುಡ್ದಿಲ್ಲ ಅಂದ್ರೆ ಹುಚ್ಚಿಡಿಯುತ್ತೆ. ಇಬ್ರಿಗೇನು ವ್ಯತ್ಯಾಸ ಇಲ್ಲ. ಹ್ಯಾಬಿಟ್ ಇಸ್ ಹ್ಯಾಬಿಟ್ಸ್. ಅಭ್ಯಾಸಗಳು ಅಭ್ಯಾಸಗಳೇ, ದೌರ್ಬಲ್ಯದ ಸಂಕೇತ. ಯಾವುದೇ ಅಭ್ಯಾಸಗಳನ್ನ ತಗೊಳ್ಳಿ, ಅದು ಮನುಷ್ಯನ ದೌರ್ಬಲ್ಯದ ಸಂಕೇತ ಅಂತ ಹೇಳ್ಬೋದು. ನೀವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದೇನಪ್ಪ ಅಂದರೆ, ಒಂಟಿತನ, ನಿಮ್ಮೊಳಗಡೆ ಒಂಟಿತನವನ್ನು ನೀವು ಸ್ವೀಕರಿಸಬೇಕು, ಗುರುತಿಸಬೇಕು, ಪ್ರೀತಿಸಬೇಕು, ಅದ್ರ ಜೊತೆಗಿರಬೇಕು. ಅದನ್ನು ವಿರೋಧಿಸಬಾರ್ದು, ಅದರಿಂದ ದೂರ ಹೋಗೋಕ್ಕೆ ಟ್ರೈ ಮಾಡಬಾರ್ದು, ಅದನ್ನು ಬಿಟ್ಟು ಓಡೋಕ್ಕೆ ಟ್ರೈ ಮಾಡಬಾರ್ದು. ಪ್ರತಿಯೊಬ್ಬರಿಗೂ ಕೂಡ ಇದು ಸಮಸ್ಯೆ. ನಿಮ್ಮ ಸಮಸ್ಯೆಯ ಮೂಲ ಇರೋದು ಅದು ಒಂಟಿತನ. ಒಳಗಡೆ ಇರ್ತಕ್ಕಂಥ ಆ ಒಂಟಿತನವನ್ನು ನೀವು ಗುರುತಿಸೋಕ್ಕೆ ರೆಡಿ ಇಲ್ಲ, ಪ್ರೀತಿಸೋಕ್ಕೆ ರೆಡಿ ಇಲ್ಲ, ಒಪ್ಕೊಳ್ಳೋಕೆ ರೆಡಿ ಇಲ್ಲ. ನೀವು ಗುರುತಿಸಬೇಕು, ಪ್ರೀತಿಸಬೇಕು, ಒಪ್ಕೋಬೇಕು. ಯು ಶುಡ್ ಬಿ ಅಕ್ಸೆಪ್ಟ್.